ಹಾಗಾಗಿ ಸಾರ್ಥಕ ಬದುಕಿನ ಚಿಂತನೆ ಏನು ಅಂತ ನೋಡುವಾಗ ನಮ್ಮ ಜನ್ಮದ ಕೊನೆಯ ಉಸಿರಿನಲ್ಲಿ ನಾರಾಯಣ ಸ್ಮರಣೆ ಬರುವಂತೆ ಆಯಿತು ನಮ್ಮ ಸಾಧನೆ ಸಾರ್ಥಕ ಅಂತ ಅರ್ಥ. ಅದಕ್ಕಾಗಿ ದಾಸರು ಕೂಡ ಹೇಳಿದ್ದು ನೆನಪಿಸಿಕೊಳ್ಳಬಹುದು. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ, ಕನಕದಾಸರು. ಹಾಗಾಗಿ ಕೊನೆಯ ಗಳಿಗೆ ನಾರಾಯಣ ಸ್ಮರಣೆ ಬಂದರೆ ಅಂತೆಯೇ ನಾರಾಯಣ ಸ್ಮೃತಿ ಈ ಭಾಗವತ ಹೇಳ್ತಕ್ಕಂಥ ಮಾತು. ಆ ಚಿಂತನೆ ಬರುವಾಗ ಮಾಡಿಕೊಂಡ್ರೆ ಸಾರ್ಥಕ ಜೀವನವಾಗುತ್ತದೆ. ಮುಂದಿನ ಪ್ರಶ್ನೆ, ಮುಮುಕ್ಷುಗಳು ಸದಾ ಶ್ರೀಹರಿಯ ಶ್ರವಣ ಕೀರ್ತನಾದಿಗಳನ್ನು ನಡೆಸಬೇಕೆನ್ನುವುದನ್ನು ಯಾವ ಕೈಮುತ್ಯನ್ಯಾಯದಿಂದ ಸ್ಪಷ್ಟಪಡಿಸಲಾಗಿದೆ? ಕೈಮುತ್ಯನ್ಯಾಯ ಅಂತ ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ. ಏನು ಕೈಮುತ್ಯನ್ಯಾಯ? ಅವರೂ ಸಹ ಮಾಡ್ತಾರೆ, ನೀವು ಮಾಡಿ ಅಂತ. ಅಂದರೆ ಮನೇಲಿ ಉದಾಹರಣೆಗೆ ತಂದೆ ತಾಯಿಗಳು ದೊಡ್ಡವರಿಗೆ ಪರೀಕ್ಷೆ ಏನು ಒತ್ತಡ ಏನೂ ಇಲ್ಲ, ಅವರು ಬೆಳಗ್ಗೆ ಬೇಗ ಹೇಳ್ತಾರೆ, ತಮ್ಮ ಕಾರ್ಯ ತೊಡಗಿರ್ತಾರೆ. ನೀವು ವಿದ್ಯಾರ್ಥಿಗಳು, ನೀವು ಬೆಳಗ್ಗೆ ಬೇಗ ಹೇಳಬೇಕು, ನಿಮ್ಮ ಕಾರ್ಯ ನೀವು ತೊಡಗಬೇಕು ಅಂತ. ಅವ್ರು ಯಾವ ಒತ್ತಡ ಇಲ್ಲದೇ ಇರತಕ್ಕಂಥವರು ಬೆಳಗ್ಗೆ ಬೇಗ ಹೇಳ್ತಾರೆ, ಅವಶ್ಯಕತೆ ಇಲ್ಲದೇ ಇರತಕ್ಕಂಥವ್ರು ಬೆಳಗ್ಗೆ ಬೇಗ ಹೇಳ್ತಾರೆ. ನೀವು ಹೇಳ್ರಿ ಅವಶ್ಯಕತೆ ಇರತಕ್ಕಂಥವ್ರು. ಇದನ್ನು ಹೇಳ್ತಕ್ಕಂಥ ಕ್ರಮ ಕೈಮುತ್ಯ ನ್ಯಾಯ ಅಂತ ಹೇಳ್ತಕ್ಕಂಥ ಕ್ರಮ. ಅದನ್ನು ಹೇಗೆ ಹೇಳಿದ್ದಾರೆ ಇಲ್ಲಿ? ಮುಕ್ತರಾದವರು ಸಹ ಸದಾ ಶ್ರೀಹರಿಯ ಶ್ರವಣ ಕೀರ್ತನಾದಿಗಳನ್ನು ನಡೆಸುತ್ತಾರೆ. ಶ್ರೀಹರಿಯ ಶ್ರವಣ ಕೀರ್ತನೆ, ಜ್ಞಾನ ಸಂಪಾದನೆ, ಮಾರ್ಗದ ಅನುಷ್ಠಾನ, ಇದನ್ನು ಉಳಿದವರು ಮಾಡಬೇಕು. ಯಾರಿಗಿನ್ನೂ ಮುಕ್ತಿ ದೊರೆದಿಲ್ಲ, ಕಷ್ಟ ಕಳೆದಿಲ್ಲ, ಅವ್ರು ಮಾಡಬೇಕು, ಸರಿ. ಮುಕ್ತರಾದವರು ಇದನ್ನು ಮಾಡ್ತಾರೆ. ನಿತ್ಯ ಭಗವಂತನ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲವೂ ಕೂಡ. ಇನ್ನು ಅವರಿಗೆ ಇದರಿಂದ ಹೆಚ್ಚಿನ ಲಾಭನೋ ಹೆಚ್ಚಿನ ಉಪಯೋಗನೋ ಏನೂ ಇಲ್ಲ ವಾಸ್ತವಿಕವಾಗಿ, ಆದರೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವಶ್ಯಕತೆ ಇರತಕ್ಕಂಥವ್ರು ನೀವು ಮಾಡಿರಿ. ನಿಮಗಿದು ಅವಶ್ಯ ಇನ್ನೂ ಬೇಕೇ ಬೇಕು, ನೀವೇನು ಮುಕ್ತರಾಗಿಲ್ಲ, ಕಷ್ಟ ಕಳ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ಕಷ್ಟ ಪರಿಹಾರಕ್ಕೋಸ್ಕರ ನಾವು ಮಾಡಬೇಕಾಗಿದೆ. ಇದು ಕೈಮುತ್ಯ ನ್ಯಾಯ. ಮುಕ್ತರಾದವರು ನಿತ್ಯ ಹರಿಸ್ಮರಣೆ ಮನನ ಧ್ಯಾನಗಳನ್ನು ನಡೆಸ್ತಾ ಇದ್ದಾರೆ ಅಂತ ಅನ್ನುವಾಗ, ಮುಕ್ತರಲ್ಲದವರು ಆ ಹರಿಸ್ಮರಣೆ ಧ್ಯಾನಾದಿಗಳನ್ನು ಮಾಡತಕ್ಕಂಥದ್ದು ಅನಿವಾರ್ಯ. ಇದೇ ಕೈಮುತ್ಯ ನ್ಯಾಯ. ಈ ಉದಾಹರಣೆ ಮೂಲಕ ಈ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಸರ್ವರಿಗೂ ಸದಾ ಶ್ರೀಹರಿಯ ಶ್ರವಣ ಕೀರ್ತನಾದಿಗಳನ್ನು ನಡೆಸಲು ಸಹಕಾರಿಯಾದ ಗ್ರಂಥ ಯಾವುದು? ಹೌದು, ಯಾವಾಗಲೂ ಭಗವಂತನ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅಂತೆಲ್ಲ ಹೇಳಿದಿರಿ. ಇದನ್ನು ನಿತ್ಯ ಒಂದಷ್ಟು ನಮ್ಮ ಸಾಧನೆಯಲ್ಲಿ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಹಾಯ ಮಾಡತಕ್ಕಂತಹ, ನಮಗೆ ಉಪಯೋಗ ಬೀಳತಕ್ಕಂಥ ಗ್ರಂಥ ಯಾವುದು? ಯಾಕಂದರೆ ತುಂಬ ಗ್ರಂಥಗಳಿವೆ. ವೇದ ಇದೆ, ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, 1, 2. ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು, ಎಷ್ಟನ್ನು ಕೇಳಬೇಕು, ಒಂದು ಸರಿಯಾದ ಮಾರ್ಗದರ್ಶನ ಸಿಗದೇ ಇದ್ದರೆ ಕಷ್ಟ. ಅದಕ್ಕೋಸ್ಕರ ಈ ಕಾರ್ಯವನ್ನು ಮಾಡಲಿಕ್ಕೆ ಯಾವುದು ನಮಗೆ ಸಹಕಾರಿಯಾಗಿದೆ ಅನ್ನೋ ಪ್ರಶ್ನೆ ಇದು. ವೇದಕ್ಕೆ ಸಮವೆನಿಸಿದ ಭಾಗವತ ಗ್ರಂಥ. ವೇದವನ್ನು ಓದಿ ಪೂರ್ಣ ಮುಗಿಸ್ತೇವೆ, ಕಷ್ಟ. ಮಹಾಭಾರತ ಓದಿ ಮುಗಿಸ್ತೇವೆ, ಅದು ಕಷ್ಟ. ಉಪನಿಷತ್ತನ್ನು ಎಲ್ಲ ತಿಳ್ಕೊಂಡ್ಬಿಡ್ತೇವೆ, ಅದು ಕಷ್ಟ. ಹಾಗೆ ಅವುಗಳ ಅಧ್ಯಯನ ಒಳ್ಳೆಯದೇ, ತಪ್ಪೇನಲ್ಲ. ಆದರೆ ಅದನ್ನು ನಮ್ಮ ಸೀಮಿತ ಅವಧಿಯೊಳಗೆ, ಸೀಮಿತ ಈ ಒತ್ತಡದ ಸಿಗುವ ಸಮಯದ ಅವಧಿಯೊಳಗೆ ಅದನ್ನು ತಿಳ್ಕೊಳ್ತೇವೆ, ಮಾಡ್ತೇವೆ, ಭಾಳ ಕಷ್ಟ. ಅದಕ್ಕಾಗಿ ಆ ವೇದಕ್ಕೆ ಸಮವೆನಿಸಿದ ಭಾಗವತ ಗ್ರಂಥವನ್ನು ಓದಿಬಿಟ್ರೆ, ಅದರಂತೆ ನಡೆದು ಬಿಟ್ಟರೆ, ಅದನ್ನು ಕೇಳಿದರೆ, ಮನನ ಮಾಡಿದರೆ ಎಲ್ಲ ಆ ಭಗವಂತನ ಸ್ಮರಣೆ ಮತ್ತು ಧ್ಯಾನಗಳಿದ್ದರೆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ವೇದಕ್ಕೆ ಸಮವೆನಿಸಿದ ಭಾಗವತ ಗ್ರಂಥ. ಅದಕ್ಕಾಗಿಯೇ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಅವನಿಗೆ ಕೊನೆಯ ಅವಧಿಯೊಳಗೆ 1 ವಾರ ಅವನ ಆಯುಷ್ಯ ಅವಧಿ ಉಳಿದಿತ್ತು. ಆವಾಗ ಉಪದೇಶ ಕೊಟ್ಟಿರ್ತಕ್ಕಂಥದ್ದು ಭಾಗವತ ಗ್ರಂಥ. ಯಾವುದೋ ಉಪನಿಷತ್ತನ್ನು ಹೇಳಲಿಲ್ಲ, ರಾಮಾಯಣ ಹೇಳಲಿಲ್ಲ, ಅಥವಾ ವೇದಾದಿಗಳನ್ನು ಉಪದೇಶ ನೀಡಲಿಲ್ಲ, ಬ್ರಹ್ಮಸೂತ್ರಗಳನ್ನು ಹೇಳಲಿಲ್ಲ. ಇದರ ಉದ್ದೇಶ ಇಷ್ಟೇ, ಅಂದರೆ ಶಾರ್ಟ್ ಬಟ್ ಸ್ವೀಟ್ ಅನ್ನುವ ಅರ್ಥದಲ್ಲಿ ಅತ್ಯಂತ ಕಡಿಮೆ ಅವಧಿ ಇರತಕ್ಕಂಥವರಿಗೆ ಸಾಧನೆಗೆ ಅದನ್ನು ಸುಲಭವಾಗಿ ಬಳಸ್ಕೊಳ್ಳೋಕೆ ಒಂದು ಅವಕಾಶ ಅಂದರೆ ಈ ಭಾಗವತ ಗ್ರಂಥ ಅಂತ. ಶುಕಮುನಿಗಳು ಭಾಗವತ ಅಧ್ಯಯನ ಮಾಡಿದ್ದು ಯಾವಾಗ?
ಉಪದೇಶನೂ ಕೊಟ್ಟರು ಪರೀಕ್ಷಿತಾರ್ಜುನಿಗೆ. ಅವ್ರು ಯಾವಾಗ ಅಧ್ಯಯನ ಮಾಡಿದ್ರು ಅದನ್ನು, ಯಾವಾಗ ಕಲ್ತ್ಕೊಂಡಿದ್ರು ಅದನ್ನು ಅಂತ ಪ್ರಶ್ನೆ ಬರತಕ್ಕಂಥದ್ದು. ಅದಕ್ಕೆ ದ್ವಾಪರ ಯುಗದಲ್ಲಿ ಆ ಅಧ್ಯಯನವನ್ನು ನಡೆಸಿದ್ದಾರೆ ಶುಕ ಮಹರ್ಷಿಗಳು. ಯಾವಾಗ? ಕೃಷ್ಣಾವತಾರಕ್ಕೂ ಮೊದಲು ವೇದವ್ಯಾಸರಿಂದ ಶುಕ ಮಹರ್ಷಿಗಳು ಅಧ್ಯಯನ ನಡೆಸಿದ್ದಾರೆ. ಕೃಷ್ಣಾವತಾರ ಇನ್ನೂ ಆಗಿರಲಿಲ್ಲ, ಅದಕ್ಕೆ ಮುಂಚೆನೇ ವೇದವ್ಯಾಸಾವತಾರ ಆಗಿದೆ. ಆಗಲೇ ಅವರು ಮಹಾಭಾರತ ರಚನೆ ಮಾಡಿದರು, ಭಾಗವತ ರಚನೆ ಕೂಡ ಮಾಡಿದ್ದಾರೆ. ಹಾಗಾಗಿ ಕೃಷ್ಣಾವತಾರಕ್ಕಿಂತ ಮುಂಚೆ ವೇದವ್ಯಾಸರಿಂದ ಭಾಗವತ ಗ್ರಂಥದ ರಚನೆಯೂ ಆಯಿತು. ಶುಕ ಮಹರ್ಷಿಗಳಿಗೆ ಅದರ ಪಾಠವನ್ನು ಕೂಡ ವೇದವ್ಯಾಸರು ಹೇಳಿದರು. ಹಾಗಾಗಿ ಶುಕ ಮಹರ್ಷಿಗಳು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕಿಂತ ಮುಂಚೆ ಈ ಅಧ್ಯಯನವನ್ನು ನಡೆಸಿದ್ದಾರೆ. ಇಲ್ಲಿ ಮೂಲ ಭಾಗವತವನ್ನು ಪ್ರಶ್ನೆ ಬರ್ತದೆ, ಶ್ಲೋಕ ಶಬ್ದ ಇದೆ ಅಲ್ಲೊಂದು, ದ್ವಾಪರಾದವು ಅಂತ. ದ್ವಾಪರಾದವು ಅಂತನ್ನುವಾಗ ದ್ವಾಪರ ಯುಗದ ಆದಿಯಲ್ಲಿ, ಮೊದಲ ಭಾಗದಲ್ಲಿ ಅಂತ ಅರ್ಥ, ಸಾಮಾನ್ಯ ಅರ್ಥ ಆಗಿಬಿಡ್ತದೆ ನೋಡುವಾಗ. ಹಾಗೆ ಅರ್ಥ ಮಾಡಬಹುದಾ ಅಂತಂದರೆ, ವೇದವ್ಯಾಸ ಅವತಾರ ಆಗಿರ್ತಕ್ಕಂಥ ಯಾವಾಗ? ದ್ವಾಪರಾದಿಯಲ್ಲಿ ನಾನು ಕಲ್ತುಕೊಂಡೆ ಅಂತ ಶುಕ ಮಹರ್ಷಿಗಳು ಹೇಳ್ತಾರೆ, ದ್ವಾಪರಾದವು ಅಂಥೇಳಿ. ಈ ದ್ವಾಪರಾದವು ಎಂಬುದಕ್ಕೆ ದ್ವಾಪರದ ಆದಿಭಾಗದಲ್ಲಿ ಅನ್ನೋ ಅರ್ಥ ಅಲ್ಲ. ಯಾಕೆ? ವ್ಯಾಸಾವತಾರವಾಗಿರ್ತಕ್ಕಂಥದ್ದು ದ್ವಾಪರದ ಅಂತ್ಯಭಾಗದಲ್ಲಿ. ದ್ವಾಪರ ಯುಗ ಸುದೀರ್ಘವಾದ ಅವಧಿ, ಅದು ದ್ವಾಪರ ಯುಗ ಅಂತಂದರೆ. ಆ ಅಂತ್ಯಭಾಗದಲ್ಲಿ ವೇದವ್ಯಾಸರ ಅವತಾರ ಆಗಿದೆ. ಇಷ್ಟೇ ಅಲ್ಲ, ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್. ವೇದವ್ಯಾಸರು 600 ವರ್ಷದವರಾಗಿರುವಾಗ ಧೃತರಾಷ್ಟ್ರನಿಗೆ ಜನ್ಮ ನೀಡಿದ್ದಾರೆ ಅಂತ ಸ್ಕಂದ ಪುರಾಣ ನಮಗೆ ಮಾಹಿತಿ ಕೊಡ್ತಾ ಇದೆ. ಹಾಗಾಗಿ ಇದರ ಜೊತೆಗೆ ದ್ವಾಪರದ ಅಂತ್ಯದಲ್ಲಿ ಧೃತರಾಷ್ಟ್ರನು ಜನಿಸಿದನು, ಇದು ಮಹಾಭಾರತದ ವಿವರಣೆ. ಆ ಕಾರಣಕ್ಕೋಸ್ಕರ ದ್ವಾಪರದ ಆದಿಯಲ್ಲಿ ಅಂತಂದುಬಿಟ್ರೆ ಈ ಎರಡೂ ಗ್ರಂಥಗಳ ವಿರೋಧ ಬರ್ತದೆ. ವ್ಯಾಸರ ಅವತಾರವಾದದ್ದೇ ದ್ವಾಪರದ ಕೊನೆಗೆ, ಧೃತರಾಷ್ಟ್ರ ಹುಟ್ಟಿದ್ದೇ ದ್ವಾಪರದ ಕೊನೆಗೆ, ಮತ್ತು ದ್ವಾಪರದ ಆದಿಯಲ್ಲಿ ಹೇಗೆ ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಹಾಗೆ ಅರ್ಥ ಮಾಡತಕ್ಕದ್ದಲ್ಲ, ಅದನ್ನು ವ್ಯಾಖ್ಯಾನ ಬರೀತಾರೆ ಮಧ್ವರು ತಾತ್ಪರ್ಯದಲ್ಲಿ. ದ್ವಾಪರ ಆದವು ಎಂಬುದಕ್ಕೆ ದ್ವಾಪರೇ ಆದವು ಚ, ದ್ವಾಪರ ಯುಗದಲ್ಲಿಯೇ ಮತ್ತು ಆದವು ಅಂದರೆ ಮೊದಲು. ದ್ವಾಪರ ಯುಗದಲ್ಲಿ ಮೊದಲು ಅಂದರೆ ಯಾವಾಗ? ಕೃಷ್ಣಾವತಾರಾಪೇಕ್ಷೆಯ ಸೇರಿಸಿ ಒಂದು ಮಾತನ್ನೋದಕ್ಕೆ, ಕೃಷ್ಣಾವತಾರಕ್ಕಿಂತ ಮೊದಲು ದ್ವಾಪರ ಯುಗದಲ್ಲೇ ಅಧ್ಯಯನ ಆಗಿದ್ದು, ವೇದವ್ಯಾಸರ ಅವತಾರ ಮಾಡಿದ್ದು, ಭಾಗವತ ಗ್ರಂಥ ರಚನೆ ಆಗಿದ್ದು ಎಲ್ಲ ಸರಿ. ಆದರೆ ಆದವು ಎಂಬುದು ಕೃಷ್ಣಾವತಾರಾಪೇಕ್ಷೆಯ, ಕೃಷ್ಣಾವತಾರಕ್ಕಿಂತ ಮುಂಚೆ ಈ ಭಾಗವತ ಗ್ರಂಥದ ಅಧ್ಯಯನ ಮತ್ತು ಅದಕ್ಕಿಂತ ಮುಂಚೆ ರಚನೆ, ಅದಕ್ಕೂ ಮುಂಚೆ ವೇದವ್ಯಾಸರ ಅವತಾರ ಅನ್ನೋದು ವಿವರಣೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ದ್ವಾಪರೇ ಆದವು ಚ ಕೃಷ್ಣಾವತಾರಾಪೇಕ್ಷೆಯ, ಇದು ತಾತ್ಪರ್ಯ ಗ್ರಂಥದ ಮಾತು. ಆ ಮಾತನ್ನು ನಾವು ಇಟ್ಟುಕೊಂಡು ಅರ್ಥ ಮಾಡುವಂತಾಗಿದ್ದರೆ ಕೃಷ್ಣಾವತಾರಕ್ಕಿಂತ ಮುಂಚೆ ವೇದವ್ಯಾಸ ದೇವರ ಅವತಾರವಾಗಿದೆ. ಆಗಲೇ ಅವರು ಬ್ರಹ್ಮಸೂತ್ರ ರಚನೆ ಮಾಡಿದ್ದು, ಮಹಾಭಾರತ ರಚನೆ ಮಾಡಿದ್ದು, ಭಾಗವತ ರಚನೆಯನ್ನು ಕೂಡ ಮಾಡಿದ್ದು. ಅಷ್ಟೇ ಅಲ್ಲ, ಮಕ್ಕಳಾದ ಶುಕ ಮಹರ್ಷಿಗಳಿಗೆ ಉಪದೇಶ ಕೊಟ್ಟದ್ದು ಆಗಲೇನೆ. ಅಂದರೆ ದ್ವಾಪರ ಯುಗದ ಅಂತ್ಯಭಾಗದಲ್ಲಿ, ಆದಿಭಾಗದಲ್ಲಿ ಅನ್ನೋ ಅರ್ಥವನ್ನು ಮಾಡತಕ್ಕದ್ದಲ್ಲ. ಶುಕಮುನಿಗಳು ನಿತ್ಯಜ್ಞಾನಿಗಳು, ಅವರು ಮೋಕ್ಷ ಅವರಿಗೆ ಫಿಕ್ಸ್, ಬ್ರಹ್ಮಜ್ಞಾನಿಗಳಾದ್ದರಿಂದ ಅವ್ರು ಯಾಕೆ ಭಾಗವತ ಓದಲಿಕ್ಕೆ ಹೋಗಿದ್ರು? ಯಾರಿಗೋ ನಮ್ಮಂಥವರಿಗೆ ಹೆಚ್ಚು ದೊಡ್ಡ ಗ್ರಂಥ ಓದೋ ಅವಶ್ಯಕತೆ ಇಲ್ಲ, ಅನುಕೂಲ ಇಲ್ಲ, ಓದಲಿಕ್ಕಾಗೋದಿಲ್ಲ, ಸಮಯ ಜ್ಞಾನ ಎಲ್ಲ ಕಮ್ಮಿ ಇದೆ, ನಮಗೇನು ಭಾಗವತ ಬೇಕು. ಶುಕ ಮಹರ್ಷಿಗಳಿಗೆ ಜ್ಞಾನಿಗಳವರು ಇಷ್ಟೇ ಅಲ್ಲ, ಭಾಗವತ ಓದೋದ್ರಿಂದ ಏನು ಮೋಕ್ಷ ಪ್ರಾಪ್ತಿ ಆಗ್ತದೆ ಅದು ಫಿಕ್ಸ್ ಅವರಿಗೆ. ಭಾಗವತ ಓದದೇ ಇದ್ದರೂ ಅಪರೋಕ್ಷ ಜ್ಞಾನಿಗಳಾದ್ದರಿಂದ, ಅಪರೋಕ್ಷ ಜ್ಞಾನಿ ಅಂದರೆ ಏನು? ಭಗವಂತನನ್ನು ಕಣ್ಣಾರೆ ಕಂಡವರು, ಕಾಣುತ್ತಿರುವವರು ಯಾವಾಗಲೂ, ಇದು ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದರೆ ಕಣ್ಣಿನ ಆಚೆ, ಕಣ್ಣಿನ ಹಿಂದೆ, ಅಂದರೆ ನೇರವಾಗಿ ಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರತಕ್ಕಂಥದ್ದು, ಅದು ಅಪರೋಕ್ಷ ಜ್ಞಾನ. ಪ್ರತ್ಯಕ್ಷ ದರ್ಶನ ನಿತ್ಯ ನೋಡ್ತಾರೆ ಭಗವಂತನವರು. ಅಂತಹ ಅಪರೋಕ್ಷ ಜ್ಞಾನಿಗಳು ಆ ವೇದವ್ಯಾಸರ ಮಕ್ಕಳಾಗಿರ್ತಕ್ಕಂಥ ಶುಕ ಮಹರ್ಷಿಗಳು. ಹಾಗಾಗಿ ಅವರಿಗೆ ಈ ಭಾಗವತವನ್ನು ಯಾಕೆ ಓದುವ ಅವಶ್ಯಕತೆ ಅವರಿಗೆ ಬಂತು? ಶುಕಮುನಿಗಳಿಗೆ ಮುಕ್ತಿ ನಿಶ್ಚಿತ, ಆದರೂ ಅವರು ಭಾಗವತವನ್ನು ಏಕೆ ಅಧ್ಯಯನ ಮಾಡಿದರು? ಬಹಳ ಪ್ರಮುಖ ಪ್ರಶ್ನೆ ಇದು. ನಮ್ಮಂತರಿಗೇನು ಅವಶ್ಯಕತೆ ಇದೆ, ನಮಗೇನು ಯಾವ ಹಿನ್ನೆಲೆ ಇಲ್ಲ, ಜ್ಞಾನವೂ ಇಲ್ಲ, ಭಾಗವತ ಬೇಕು, ಮೋಕ್ಷಕ್ಕೆ ಅನುಕೂಲ ಮಾಡಿಕೊಡ್ತದೆ, ಸರಿ. ಆ ಶುಕ ಮಹರ್ಷಿಗಳಿಗೆ ಯಾಕೆ ಬೇಕಾಗಿತ್ತು ಅಂತ
ಅದಕ್ಕುತ್ತರ ಶುಕಮುನಿಗಳು ಶ್ರೀಹರಿಯ ಲೀಲೆಯಿಂದ ಆಕರ್ಷಿತರಾಗಿ ಭಾಗವತದ ಅಧ್ಯಯನ ನಡೆಸಿದರು. ಭಗವಂತನ ಮಹಿಮೆಯೇ ಇದು. ಯಾರಿಗೆ ಭಗವಂತ ಏನು ಪ್ರೇರಣೆ ಕೊಡ್ತಾನೆ ಗೊತ್ತೇ ಆಗೋದಿಲ್ಲ. ಆ ಭಗವಂತ ಮಹಿಮೆಯನ್ನು ಇನ್ನಷ್ಟು ತಿಳ್ಕೊಳ್ಳೋಣ, ಇನ್ನಷ್ಟು ಆಳವಾಗಿ ಅಭ್ಯಾಸ ಮಾಡೋಣ, ಇನ್ನಷ್ಟು ಒಳಗೆ ಇಳಿಯೋಣ ಅಂತ ಆನಂದದಲ್ಲಿ ವಿಶೇಷವಾಗಿ ಅಲ್ಲಿ ತೇಲಾಡ್ತಕ್ಕಂಥ ಸಂದರ್ಭ ಬಂದಾಗ ಆ ಭಗವಂತ ಮಹಿಮೆಯನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ, ಅದನ್ನು ಸವಿಯೋಣ ಅಂತ ಅನಿಸಿ ಅವರಿಗೆ ಭಾಗವತ ಗ್ರಂಥವನ್ನು ಆ ಕಾರಣಕ್ಕಾಗಿ ಅಧ್ಯಯನ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಆನಂದಕ್ಕೋಸ್ಕರ ಅದರಲ್ಲಿ ರುಚಿ ಸಿಕ್ಕಿತವರಿಗೆ ತುಂಬ ಚೆನ್ನಾಗಿದೆ, ತುಂಬ ಸ್ವಾರಸ್ಯವಾಗಿದೆ, ಇನ್ನೊಮ್ಮೆ ಇದನ್ನು ಆಸ್ವಾದಿಸೋಣ ಅಂತ ಭಗವಂತನ ಲೀಲೆಯಿಂದ ಮಹಿಮೆಯಿಂದ ಆಕರ್ಷಿತರಾಗಿ ಭಾಗವತದ ಅಧ್ಯಯನವನ್ನು ನಡೆಸಿದ್ದಾರೆ. ನೋಡಿರಿ, ವಿಚಾರ ಮಾಡಿರಿ, ಶುಕಮುನಿಗಳಂಥವ್ರಿಗೂ ಭಾಗವತ ಗ್ರಂಥದ ಅಧ್ಯಯನ, ಭಾಗವತ ಅವರು ಮತ್ತೆ ಪರೀಕ್ಷೆಗೆ ಉಪದೇಶ ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲ ಸಂದರ್ಭ ನೋಡುವಾಗ ಎಷ್ಟು ಅವಶ್ಯಕವಾಗಿರತಕ್ಕಂಥದ್ದು ಭಾಗವತ ಗ್ರಂಥ ಅದನ್ನು ಚಿಂತನೆ ಬಹುಶಃ ಈ ಮೂಲಕ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಮುಂದಿನ ಶಬ್ದ ಪರಿನಿಷ್ಠಿತ ಎಂಬಲ್ಲಿಯ ಪರಿನಿಷ್ಠ ಶಬ್ದದ ಅರ್ಥವೇನು ಅಂದರೆ ಭಗವಂತನ ಜ್ಞಾನ ಇವರು ನಿಶ್ಚಯವಾಗಿತ್ತು. ಯಾರಿಗೆ? ಶುಕ ಮಹರ್ಷಿಗಳಿಗೆ. ಪರಿನಿಷ್ಠಿತೋಪಿ ಅಂತ ಶಬ್ದ ಇದೆ ಭಾಗವತದಲ್ಲಿ. ಉದರಂ ಸಂಶಯ ಪ್ರೋಕ್ತ ಪರಿನಿಷ್ಠಾ ವಿನಿಶ್ಚಯ. ಇದು ಅಭಿಧಾನ ಅಂತ ಒಂದು ಕೋಶ, ಹೇಗೆ ಅಮರಕೋಶ ಅಂತ ಉಂಟು, ಪರ್ಯಾಯ ಪದಗಳನ್ನು ಕೊಡ್ತಕ್ಕಂಥದ್ದು, ಸಿನಾನಿಮ್ಸ್ ಕೊಡ್ತಕ್ಕಂಥದ್ದು ಅಂತ ಕರಿತೇವೆ. ಹಾಗೆ ಕೋಶ ಗ್ರಂಥ ಅನೇಕ ಹೆಸರಿವೆ. ಅದರಲ್ಲಿ ಅಮರಸಿಂಹನು ಒಬ್ಬ. ಹಾಗೆ ಅಭಿಧಾನ ಕೋಶ, ರತ್ನಮಾಲಾ ಕೋಶ, ಅನೇಕ ಕೋಶಗಳು ಉಂಟು. ಅಭಿಧಾನ ಕೋಶದ ಮಾತಿನಂತೆ ಪರಿನಿಷ್ಠ ಅಂತಂದರೆ ನಿಶ್ಚಯ ಅಂತ ಅರ್ಥ. ಪರಿನಿಷ್ಠಿತೋಪಿ, ಭಗವಂತನ ಜ್ಞಾನ ಅವರಿಗೆ ಪಕ್ಕಾ ಆಗಿದೆ, ಮೋಕ್ಷವು ಕೂಡ ಪಕ್ಕಾ ಆಗಿದೆ ಅನ್ನೋ ಅರ್ಥ. ಯಾರಿಗೆ? ಶುಕ ಮಹರ್ಷಿಗಳಿಗೆ. ಹಾಗಿದ್ದರೂ ಭಾಗವತ ಅಧ್ಯಯನವನ್ನು ಯಾಕೆ ಮಾಡಿದರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಆಗಲೇ ನಾವು ಚಿಂತನೆಯನ್ನು ನಡೆಸಿದ್ದಾಯಿತು. ಉತ್ತಮ ಶ್ಲೋಕ ಅನ್ನೋ ಒಂದು ಮಾತು ಬಂದಿದೆ ಮೂಲ ಭಾಗವತದಲ್ಲಿ. ಉತ್ತಮ ಶ್ಲೋಕವಾರ್ತಯ, ಭಗವಂತನ ವಿಚಾರದಿಂದ ಆಕರ್ಷಿತರಾದವರು ಶುಕ ಮಹರ್ಷಿಗಳು ಅಂತ. ಅಲ್ಲಿ ಉತ್ತಮ ಶ್ಲೋಕ ಅಂದರೆ ಭಗವಂತ ಅಂತ ಅರ್ಥ. ಸಾಮಾನ್ಯ ಶ್ಲೋಕ ಅಂತ ಕೂಡಲೇ ಯಾವುದೋ ಒಂದು ಶ್ಲೋಕ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಅಂತಿರ್ಬೋದು, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅಂತಿರ್ಬೋದು. ಈ ಸಾಮಾನ್ಯ ಅರ್ಥ ಎಲ್ಲರಿಗೂ ಪ್ರಸಿದ್ಧವಾಗಿರ್ತಕ್ಕಂಥ ಗೊತ್ತಿರತಕ್ಕದ್ದು. ಇಷ್ಟೇ ಅರ್ಥ ಅಲ್ಲ, ಅದನ್ನು ಮಧ್ವರು ತಿಳಿಸ್ಕೊಡ್ತಾರೆ. ಶ್ಲೋಕ ಅಂದರೆ ಕೀರ್ತಿ ಅಂತ ಅರ್ಥ. ಉತ್ತಮ ಶ್ಲೋಕ ಅಂತಂದರೆ ಉತ್ತಮ ಕೀರ್ತಿ ಉಳ್ಳವನು ಅಂತ ಅರ್ಥ. ಯಾರು ಉತ್ತಮ ಕೀರ್ತಿ ಉಳ್ಳವನು? ಭಗವಂತನೊಬ್ಬನೇ. ನಂತರ ಸಾಮಾನ್ಯ ಕೀರ್ತಿ ಇಲ್ಲೇ ಇಲ್ಲ, ಕೀರ್ತಿನೇ ಇಲ್ಲ. ಉತ್ತಮ ಕೀರ್ತಿ ಯಾವಾಗಲೂ ಎಲ್ಲರಿಗೂ ಉಪಕಾರ ಮಾಡತಕ್ಕಂಥವನು, ಎಲ್ಲವನ್ನು ಬಲ್ಲವನು, ಎಲ್ಲವನ್ನು ತಿಳಿದವನು, ಎಲ್ಲ ಸಾಮರ್ಥ್ಯ ಉಳ್ಳವನು, ಸರ್ವಜ್ಞ, ಸರ್ವಗುಣ ಪರಿಪೂರ್ಣ. ಹಾಗೆ ಅವನ ಕೀರ್ತಿ ಎಂದೂ ಚ್ಯುತಿ ಇಲ್ಲ, ವ್ಯತ್ಯಾಸ ಇಲ್ಲ. ಇವತ್ತು ನಮ್ದಾಗಲ್ಲ, ಚೂರ್ಚೂರೇನು ಜ್ಞಾನ ಸಾಮರ್ಥ್ಯ ಆನಂದ ಇದ್ದಿರ್ಬೋದೋ ಏನೋ, ಚೂರ್ಚೂರು ಎಲ್ಲೋ, ಅದು ವಯಸ್ಸಾದಂಗೆ ಆದಂಗೆ ಎಲ್ಲ ಚೂರಾಗಿ ಹೋಗಿಬಿಡ್ತದೆ. ಯಾವಾಗಲೂ ಕೀರ್ತಿವಂತನಾದ ಭಗವಂತನೊಬ್ಬನೇ. ಅದಕ್ಕಾಗಿ ಉತ್ತಮ ಶ್ಲೋಕ ಅಂದರೆ ಭಗವಂತ ಅಂತ ಅರ್ಥ. ಅವನಲ್ಲಿ ಆಸಕ್ತಿ, ಆಕರ್ಷಣೆ ಇದ್ದುದರಿಂದ ಶುಕ ಮಹರ್ಷಿಗಳು ಮತ್ತೆ ಭಾಗವತವನ್ನು ಓದುವ ಪ್ರಯತ್ನ ಮಾಡಿದ್ದಾರೆ ಅಂತ ನಾವು ಹಿಂದೆ ಚಿಂತನೆ ಮಾಡ್ತಕ್ಕಂಥದ್ದು. ಬರೇ ಶುಕ ಮಹರ್ಷಿಗಳು ಮಾತ್ರ ಅಲ್ಲ, ಕೆಲವು ದೇವತೆಗಳು ಹಾಗೂ ಶ್ರೇಷ್ಠ ಋಷಿಗಳು ತಮಗೆ ಮುಕ್ತಿ ನಿಶ್ಚಿತವಾದರೂ ಶುಭ ಕರ್ಮಾಚರಣೆ ಏಕೆ ನಡೆಸುತ್ತಾರೆ? ಇವತ್ತು ನಾವು ಶುಭ ಕರ್ಮಾಚರಣೆ, ಯಜ್ಞನೋ, ಯಾಗನೋ, ಪಾಠನೋ, ಪ್ರವಚನನೋ, ಪೂಜನೋ, ಜಪನೋ ಮಾಡೋದರಿಂದ ಒಂದು ಒಳ್ಳೆಯ ಸಾಧನೆ ಆಗ್ತದೆ, ಜ್ಞಾನ ಬರ್ತದೆ, ಭಗವಂತ ಅನುಗ್ರಹ ಆಗ್ತದೆ, ಮೋಕ್ಷ ಬರ್ತದೆ. ಸರಿ, ಇದಕ್ಕೆಲ್ಲ ನಾವು ಮಾಡೋಣ. ಈಗ ಇನ್ನೂ ಇಷ್ಟಿದ್ದನ್ನು ನಾವು ಮಾಡಬೇಕೋ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಋಷಿ ಶ್ರೇಷ್ಠರು, ದೇವಶ್ರೇಷ್ಠರು, ಅವರು ಮೋಕ್ಷ ಫಿಕ್ಸ್ ಅವರಿಗೆ, ಅವರ ಸಾಧನೆ, ಅವರ ಯೋಗ್ಯತೆ ಅನುಸಾರವಾಗಿ. ಆದರೂ ನಿತ್ಯ ಕರ್ಮಾನುಷ್ಠಾನ, ಒಳ್ಳೆಯ ಕಾರ್ಯವನ್ನು, ಪರೋಪಕಾರನೋ, ಭಗವಂತನ ಜ್ಞಾನ ಸಂಪಾದನೆಯೋ, ತಪಸ್ಸು ಯಾವುದನ್ನು ಬಿಡ್ತಾ ಇಲ್ಲ, ಮಾಡ್ತಾನೇ ಇದ್ದಾರೆ. ಯಾಕೆ ಮಾಡ್ತಾರೆ ಹಾಗಾದರೆ? ಏನು ಕಾರಣ ಇರ್ಬೋದು ಅಂತ ನೋಡುವಂತಾಗಿದ್ದರೆ, ಋಷ್ಯುತ್ತಮ ದೇವತಾಶ್ಚ ವಿಮುಕ್ತೌ ಪರಿನಿಶ್ಚಿತಾ ತಥಾಪ್ಯಧಿಕ ಸೌಖ್ಯಾರ್ಥಂ ಯತಂತೆ ಶುಭಕರ್ಮಸು ವಿಮುಕ್ತಾಸ್ತು ಸ್ವಭಾವೇನ ನಿತ್ಯಂ ಧ್ಯಾನಾದಿ ತತ್ಪರಾಹ. ಇದು ಗರುಡ ಪುರಾಣದ ಮಾತು. ಇಲ್ಲೇನು ಗರುಡ ಪುರಾಣ ಹೇಳ್ತಾ ಇದೆ ಅಂದರೆ, ಶ್ರೇಷ್ಠ ಋಷಿಗಳು ತಮಗೆ
ಮೋಕ್ಷ ನಿಶ್ಚಿತವಾಗಿದೆ ಅಂತ ಆಗಿದ್ದರೂ ಕೂಡ ಮೋಕ್ಷದಲ್ಲಿ ಅಧಿಕ ಸುಖ ಪ್ರಾಪ್ತಿಗಾಗಿ ಶುಭ ಕರ್ಮಾಚರಣೆಯನ್ನು ನಡೆಸುತ್ತಾರೆ. ಅವರು ಮೋಕ್ಷ ನಿಶ್ಚಿತ. ಮೋಕ್ಷದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಇದೆ. ಯಾರು ಹೆಚ್ಚು ಹೆಚ್ಚು ಸಾಧನೆ ಮಾಡ್ತಾರೆ ಹೆಚ್ಚು ಹೆಚ್ಚು ಸುಖ ಅವರಿಗೆ ಸಿಗ್ತದೆ. ಇದನ್ನೊಂದು ಅಂದಾಜಿಗೆ ತಂದುಕೊಳ್ಳುವಂತಾಗಿದ್ದರೆ ದೇವರ ದರ್ಶನಕ್ಕೋಸ್ಕರ ಟಿಕೆಟು ಕ್ಯೂ ಒಂದು ದೊಡ್ಡ ಹಾಲು ವ್ಯವಸ್ಥೆ ಮಾಡಿದೆ ಅಂತ ಇಟ್ಕೊಳ್ಳೋಣ. ಯಾರು ಮುಂದೆ ಕೂಡ್ತಾರೆ ಅವ್ರಿಗೆ ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ತದೆ. ಸ್ವಲ್ಪ ಹಿಂಬದಿಯಲ್ಲಿ ಕುಳಿತವರಿಗೆ ಸ್ವಲ್ಪ ಅಸ್ಪಷ್ಟತೆ, ಇನ್ನೂ ಹಿಂಬದಿಯಲ್ಲಿ ಮತ್ತು ಅಸ್ಪಷ್ಟತೆ. ಎಲ್ಲ ಹಾಲಿನಲ್ಲೇ ಇದ್ದಾರೆ ದೇವರ ದರ್ಶನಕ್ಕೋಸ್ಕರ. ಆದರೆ ಮುಂದೆ ಇರತಕ್ಕಂಥವ್ರಿಗೆ ಹೆಚ್ಚು ಸ್ಪಷ್ಟತೆ, ಕ್ಲಾರಿಟಿ. ಮಧ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಕಮ್ಮಿ, ಕೊನೆಯಲ್ಲಿರ್ತಕ್ಕಂಥ ಇನ್ನೂ ಕಮ್ಮಿ. ಹೇಗೋ ಭಗವಂತನಿಂದ ಮೋಕ್ಷದಲ್ಲಿ ಆನಂದ ಕೊಡದೇ ರೀತಿ ಆ ಜೀವರ ಯೋಗ್ಯತಾನುಸಾರವಾಗಿ ಅವರ ಸಾಧನೆ ಅನುಸಾರವಾಗಿ ಆ ಆನಂದದಲ್ಲಿ ಹೆಚ್ಚಿನ ಆನಂದವನ್ನು, ಕ್ಲಾರಿಟಿ ಅಂತನ ಇಟ್ಕೋಬಹುದು. ಬೇಕಾದರೆ ಹೆಚ್ಚಿನ ಆನಂದವನ್ನು ಅವನು ಕೊಡ್ತಾನೆ ಭಗವಂತ ಆ ಯೋಗ್ಯತೆಗೆ ಅನುಸಾರವಾಗಿ. ಅದಕ್ಕೋಸ್ಕರ ಅವ್ರು ಹೆಚ್ಚಿನ ಆನಂದಕ್ಕೋಸ್ಕರ ಅದಕ್ಕೆ ಮುಂದೆ ಹೋಗಬೇಕು ಅಂತ. ಹಿಂದಿನ ಸಾಲಿನವರು ಮುಂದಕ್ಕೆ ಹೋಗ್ತಾ ಚೆಂದ ಕಾಣಿಸ್ತಾರೆ. ಇನ್ನೂ ಹೆಚ್ಚಿನ ಸಾಧನೆ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋದಾಗ ಹೆಚ್ಚಿನ ಆನಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವ ಮಾತನ್ನಲ್ಲಿ ನೋಡ್ತಕ್ಕಂಥದ್ದು. ತಥಾಪಿ ಅಧಿಕ ಸೌಖ್ಯಾರ್ಥಂ, ಹೆಚ್ಚು ಆನಂದಕ್ಕೋಸ್ಕರ ಮೋಕ್ಷದ ಹಾಲಿನಲ್ಲಿ ಬಂದೇವಿ ನಿಜ, ಆದರೆ ಎಲ್ಲರಿಗೂ ಒಂದೇ ರೀತಿಯ ಆನಂದ ಇಲ್ಲ. ಎಲ್ಲರ ಆನಂದ ಬೇರೆ 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 ಇದೆ. ಎಲ್ಲ ಆನಂದ ಬೇರೆ ಬೇರೆ ಯೋಗ್ಯತಾನುಸಾರವಾಗಿ. ಹೆಚ್ಚು ಆನಂದ ಬೇಕಾಗಿತ್ತು, ಹೆಚ್ಚು ಸಾಧನೆ ಬೇಕು. ಅದಕ್ಕಾಗಿ ಮೋಕ್ಷ ನಿಶ್ಚಿತ ಆಗಿರತಕ್ಕಂಥವರೂ ಕೂಡ ನಿತ್ಯ ಭಗವಂತನ ಜ್ಞಾನ ಸಾಧನೆ, ತಪಸ್ಸಾಧನೆ ಮಾಡ್ತಾ ಇದ್ದಾರೆ ಅಂತನ್ನುವಾಗ ಇದು ಅತ್ಯಂತ ಅವಶ್ಯ ಎಲ್ಲರಿಗೂ ಅನ್ನೋ ಮಾತನ್ನು ಈ ಮೂಲಕ ತಿಳಿಸಿದ್ದಾರೆ ಅನ್ನೋದನ್ನು ತಿಳಿಯಬಹುದಾಗಿದೆ. ಮುಕ್ತರು ಕೂಡ ಮಾಡ್ತಾ ಇದ್ದಾರಂತೆ. ಮುಕ್ತಿ ಪಡೀಲಿಕ್ಕೆ ಬೇಕಾದವರು ಮಾಡಬೇಕು, ಸರಿ. ಮುಕ್ತರು ಯಾಕೆ ಮಾಡ್ತಾ ಇದ್ದಾರೆ? ಮುಕ್ತರು ಸ್ವಾಭಾವಿಕವಾಗಿ ಅವ್ರ ಸ್ವಭಾವ ಆಗಿಬಿಟ್ಟದದು. ಭಗವಂತ ಜ್ಞಾನ, ಭಗವಂತ ಆನಂದ, ನಿತ್ಯ ಹರಿಸ್ಮರಣೆ ಸ್ವಭಾವದು. ಎದ್ದ ಕೂಡಲೇ ಅದು ಕೆಲವರು ರೂಢಿ ಇರುತ್ತೆ ನೋಡಿರಲ್ಲ, ಸ್ನಾನ ಪ್ರಾರಂಭ ಆಗೋದ ಕೂಡಲೇ ಪಾಂತ್ವಸ್ಮಾನ್ ಪುರೋಹೂತ ವೈರಿ ಬಲವನ್ ಅದು ಇರ್ಬೋದು. ಸಹಸ್ರ ಶೀರ್ಷ ಪುರುಷ ಅಂತ ಪುರುಷತ್ವ ಇರ್ಬೋದು, ಅದು ಶ್ರೀಪೂರ್ಣಬೋಧ ಅಂಥೇಳಿ ರಾಘವೇಂದ್ರ ಸ್ತೋತ್ರ ಇರ್ಬೋದು. ಸ್ನಾನ ತಲೆ ಮೇಲೆ ನೀರು ಬಿತ್ತು ಒಂದು ಮಂತ್ರ ಜಪ ತಾನಾಗಿ ಬಂದುಬಿಡ್ತದೆ ರೂಢಿ ಇರ್ತಕ್ಕಂಥವರಿಗೆ. ಹಾಗೆ ಅವ್ರ ಸ್ವಭಾವದು. ಹಾಗೆ ಅವರು ಸ್ವಾಭಾವಿಕವಾಗಿಯೇ ಆ ಹರಿಸ್ಮರಣೆಯಲ್ಲೇ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಸಂಗತಿಯನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ಗಮನಿಸಬಹುದಾಗಿದೆ. ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡಬಹುದು ಅನಿಸ್ತದೆ. ಯಸ್ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.